ಚೋರಿ ಇದು ರಾಹುಲ್ ಗಾಂಧಿ ಸದ್ಯ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಬಳಸ್ತಾ ಇರುವ ಬ್ರಹ್ಮಾಸ್ತ್ರ. ಗುರುವಾರ ಅದೇ ಅಸ್ತ್ರವನ್ನ ಮತ್ತೊಮ್ಮೆ ಪ್ರಯೋಗಿಸಿದ್ದಾರೆ. ಈ ಹಿಂದೆ ಮಹದೇವಪುರ ಕ್ಷೇತ್ರದ ದಾಖಲೆ ಮುಂದಿಟ್ಟುಕೊಂಡು ಆರೋಪ ಮಾಡಿದ್ದ ರಾಹುಲ್ ಗಾಂಧಿ ಈಗ ಮತ್ತೆ ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ ಅಂತ ಹೇಳಿ ಸುಂಟ್ರಗಾಳಿ ಎಬ್ಬಿಸಿದ್ದಾರೆ. Whose numbers are these? Who generated the OTPs to disturb the vote? Anand is constituency in Karnataka. 6,018 votes. Somebody tried to delete 6,018 votes. You don't know the total number of votes that were deleted in Anand? ನಾನು ಸರ್ಸಂಬ ಗ್ರಾಮದಲ್ಲಿ ನನಗೆ ನಾಲೆಜ್ ಇಲ್ಲದೆ ನನ್ನ ಹೆಸರು ಮೇಲೆ 9 ಜನರ ಲಿಸ್ಟನ್ನು ಡಿಲೀಟ್ ಮಾಡಿದ್ದಾರೆ. ज्ञानेश कुमार जी हिंदुस्तान के चीफ इलेक्शन कमिश्नर वोट चोरों की रक्षा कर रहे हैं. ವೋಟ್ ಚೋರಿ ವಾರ್, ರಾಗ ಮತ್ತೆ ರಣಕಹಳೆ. ಮಹದೇವಪುರದಂತೆ ಆಳಂದದಲ್ಲೂ ಗೋಲ್ಮಾಲ್. ಹೈಡ್ರೋಜನ್ ಬಾಂಬ್ಗೂ ಮುನ್ನ ಆಳಂದ ಬಾಂಬ್. ವೋಟ್ ಚೋರಿ ಆರೋಪ ಶುದ್ಧ ಸುಳ್ಳು ಅಂದ ಆಯೋಗ. ದೆಹಲಿ ರಾಜಕೀಯದ ಪಡಸಾಲೆಯಲ್ಲದೆ ಅಷ್ಟೇ ಏಕೆ ಇಡೀ ದೇಶದಲ್ಲೇ ಈ ದಿನವನ್ನು, ಈ ತಾರೀಖನ್ನು ಭಾರೀ ಕಾತರದಿಂದ, ಕುತೂಹಲದಿಂದ ಕಾಯಲಾಗ್ತಿತ್ತು. ಯಾಕೆಂದರೆ ಈ ದಿನ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸರ್ಕಾರದ ವಿರುದ್ಧ ಹೈಡ್ರೋಜನ್ ಬಾಂಬ್ ಸಿಡಿಸಲಿದ್ದಾರೆ. ಇನ್ನು ಬಿಜೆಪಿ ನಾಯಕರು ತಲೆ ಎತ್ತಿ ಓಡಾಡಲು ಸಾಧ್ಯವೇ ಇಲ್ಲ ಅಂತೆಲ್ಲ ಹೇಳಲಾಗ್ತಿತ್ತು. ಮೊನ್ನೆ ಲೋಕಸಭೆ ಅಧಿವೇಶನದಲ್ಲೇ ರಾಹುಲ್ ಗಾಂಧಿ ಹೀಗಂದಿದ್ರು. ಜೊತೆಗೆ ಚುನಾವಣಾ ಆಯೋಗ ಪ್ರಜಾಪ್ರಭುತ್ವದ ಜೊತೆ ಆಟವಾಡ್ತಿದೆ, ಅದರ ಸ್ಪಷ್ಟ ಸಾಕ್ಷಿಯನ್ನು ನಾನು ಈ ದಿನ ದೇಶದ ಮುಂದಿಡುತ್ತೇನೆ ಅಂತ ಹೇಳಿಕೊಂಡಿದ್ರು ರಾಹುಲ್. बीजेपी के लोगों तैयार हो जाओ, हाइड्रोजन बम आ रहा है, हाइड्रोजन बम आ रहा है, तैयार हो जाइए. आपकी जो सच्चाई है, वोट चोरी की सच्चाई है, वो पूरे देश को पता लगने जा रही है. ಹೀಗಂತ ಸೆಪ್ಟೆಂಬರ್ 18ರಂದು ಆಟಮ್ ಬಾಂಬ್ಗಿಂತಲೂ ಮಿಗಿಲಾದ ಹೈಡ್ರೋಜನ್ ಬಾಂಬ್ ಸಿಡಿಯಲಿದೆ. ಆ ಬಳಿಕ ಪ್ರಧಾನಿ ಮುಖ ಎತ್ತಿಕೊಂಡು ಓಡಾಡಲು ಸಾಧ್ಯವಿಲ್ಲ ಅಂತ ಗುಡುಗಿದ್ರು ಇದೇ ರಾಹುಲ್ ಗಾಂಧಿ. ಆದರೆ ಗುರುವಾರ ಹೈಡ್ರೋಜನ್ ಬಾಂಬ್ ಸಿಡಿಯದಿದ್ರು, ವೋಟ್ ಡಿಲೀಟ್ ಬಾಂಬ್ ಮಾತ್ರ ಸಿಡಿದಿತ್ತು. ಇದು ಟ್ರೇಲರ್ ಅಷ್ಟೇ. ಹೈಡ್ರೋಜನ್ ಬಾಂಬ್ ಸಿಡಿಯೋದಕ್ಕೆ ಇನ್ನೂ ಸ್ವಲ್ಪ ಸಮಯ ಕಾಯಿರಿ ಅಂತಲೂ ಹೇಳಿದ್ರು. ದೇಶದಲ್ಲೀಗ ದೊಡ್ಡ ಯುದ್ಧವೇ ಆರಂಭವಾಗಿದೆ. ಅದು ಮತಗಳ್ಳತನದ ವಿರುದ್ಧದ ರಾಜಕೀಯದ ಮಹಾಯುದ್ಧ. ಆ ಯುದ್ಧ ಸಾರಿರೋದು ಕಾಂಗ್ರೆಸ್. ಅಖಾಡಕ್ಕಿಳಿದು ಕಾಂಗ್ರೆಸ್ ಅಬ್ಬರಿಸ್ತಿದೆ. ಬಿಜೆಪಿನೂ ಸರಿಯಿಲ್ಲ, ಚುನಾವಣಾ ಆಯೋಗವೂ ಸರಿಯಿಲ್ಲ ಅಂತ ಆರೋಪ ಮಾಡ್ತಿದೆ. ಲೋಕಸಭೆ ಚುನಾವಣೆಯಲ್ಲಿ ಮಹಾ ಮೋಸ ನಡೆದಿದೆ ಅಂತ ಕಿಡಿಕಾರ್ತಿದೆ. ನಮ್ಮ ಮತ ನಮ್ಮ ಹಕ್ಕು ಅಂತ ಘೋಷಣೆ ಕೂಗ್ತಿದೆ. ರಾಹುಲ್ ಗಾಂಧಿ ಅಂಕಿ ಅಂಶಗಳನ್ನ ಮುಂದಿಟ್ಟು ಮತಗಳ್ಳತನದ ಆರೋಪ ಮಾಡ್ತಿದ್ದಾರೆ. ಕೆಲ ದಿನಗಳ ಹಿಂದೆ ಮಹದೇವಪುರದಲ್ಲಿ ಮತಗಳ್ಳತನದ ಕೃತ್ಯ ನಡೆದಿದೆ ಎಂದಿದ್ರೆ, ಈ ಬಾರಿಯೂ ಮತ್ತೆ ಕರ್ನಾಟಕದ ಒಂದು ಕ್ಷೇತ್ರದಲ್ಲೂ ಮತಗಳ್ಳತನ ನಡೆದಿದೆ ಅಂತ ಆರೋಪಿಸಲಾಗಿದೆ. ರಾಹುಲ್ ವೋಟ್ ಡಿಲೀಟ್ ಬಾಂಬ್. ಹಾಗಾದ್ರೆ ಗುರುವಾರ ಬೆಳಗ್ಗೆ ದೆಹಲಿಯಲ್ಲಿ ಸಿಡಿದ ವೋಟ್ ಡಿಲೀಟ್ ಬಾಂಬ್ ಎಂಥದ್ದು? ರಾಹುಲ್ ಗಾಂಧಿ ಮತ್ತೆ ಚುನಾವಣಾ ಆಯೋಗ ಮತ್ತು ಬಿಜೆಪಿ ವಿರುದ್ಧ ಮಾಡಿರೋ ಆರೋಪಗಳೇನು? Anand is
constituency in Karnataka, 6,018 votes. Somebody tried to delete 6,018 votes. We don't know the total number of votes that were deleted in Anand in the 23 election. They are much higher than 6,018, but somebody got caught deleting 6,018 votes. And it was caught, like most crimes, by a coincidence. What happened was, the booth level officer there noticed that her uncle's vote was deleted. And so she checked who deleted her uncle's vote, and she found that it was a neighbor. पड़ोसी ने अंकल का वोट डिलीट किया था. उसने जाके पड़ोसी से पूछा कि आपने मेरे अंकल का वोट क्यों डिलीट किया. पड़ोसी ने कहा मैं तो जानता ही नहीं, मैंने तो कुछ वोट डिलीट ही नहीं किया. Neither did the person deleting the vote know, nor did the person whose vote was deleted know. Some other force hijacked the process and deleted the vote. ಗುರುವಾರ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ರಾಹುಲ್ ಗಾಂಧಿ ಮತಗಳ್ಳತನದ ವಿಚಾರವಾಗಿ ಸುದ್ದಿಗೋಷ್ಠಿ ನಡೆಸಿದ್ರು. ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತದಾರರ ಹೆಸರುಗಳನ್ನು ವೋಟರ್ ಲಿಸ್ಟ್ನಿಂದಲೇ ಡಿಲೀಟ್ ಮಾಡಿದ ಗಂಭೀರ ಆರೋಪವನ್ನು ಮಾಡಿದ್ರು. ಇವೆಲ್ಲ ಗೋಲ್ಮಾಲ್ ನಡೆದದ್ದಕ್ಕೆ ಸಾಕ್ಷಿಯಾಗಿ ಕರ್ನಾಟಕದ ಆಳಂದ ವಿಧಾನಸಭೆಯ ಉದಾಹರಣೆಯನ್ನೇ ನೀಡಿದ್ರು. ಕಲಬುರಗಿ ಜಿಲ್ಲೆಯ ಆಳಂದ ಅಸೆಂಬ್ಲಿ ಕ್ಷೇತ್ರದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ದಾಖಲೆ ಬಿಡುಗಡೆ ಮಾಡಿದ್ರು. ಅಲ್ಲದೆ ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿರೋ ಸೂರ್ಯಕಾಂತ್ ಎಂಬುವವರನ್ನು ವೇದಿಕೆಗೆ ಕರೆಸಿ ರಾಹುಲ್ ಗಾಂಧಿ ಮಾತನಾಡಿಸಿದ್ರು. ನನ್ನ ಹೆಸರು ಸೂರ್ಯಕಾಂತ್ ಗೋವಿನ. ನಾನು ಸರ್ಸಂಬ ಗ್ರಾಮದಲ್ಲಿ ಇದ್ದೆ. ನನಗೆ ನಾಲೆಜ್ ಇಲ್ಲದೆ ನನ್ನ ಹೆಸರು ಮೇಲೆ 9 ಜನರ ಲಿಸ್ಟನ್ನು ಡಿಲೀಟ್ ಮಾಡಿದ್ದಾರೆ. ಅದು ಯಾಕಂತ ಇವರು ನನಗೆ ಬಂದು ಕೇಳಿದರು, ನಮ್ಮ ಹೆಸರು ನೀವು ಯಾಕೆ ಡಿಲೀಟ್ ಮಾಡಿದ್ರಿ ಅಂತ. ಅದಕ್ಕೆ ನಾನು ನಮ್ಮ ಸಾಹೇಬ್ರಿಗೆ ಹೇಳಿದೆ, ನಾನು ಡಿಲೀಟ್ ಯಾರಿಗೂ ಮಾಡಿಲ್ಲ, ಅಪ್ಲಿಕೇಶನ್ ಕೊಟ್ಟಿಲ್ಲ, ಆದರೂ ಡಿಲೀಟ್ ಆಗ್ಯದ ಅದು ನೋಡ್ರಿ ಅಂತ. ಹಾಗಾಗಿ ತಹಶೀಲ್ದಾರ್ಗೆ ಹೋಗಿ ಇಷ್ಟು ಕಂಪ್ಲೇಂಟ್ ಕೊಟ್ವಿ. ಮತ್ತು ಕಮಿಷನರ್ ಇದು ನಮ್ಮ ಜಿಲ್ಲಾ ಎಲೆಕ್ಷನ್ ಒಂದು ಇದಕ್ಕೆ ಕಂಪ್ಲೇಂಟ್ ಕೊಟ್ವಿ. ನನ್ನ ಹೆಸರು ಮೇಲೆ 12 ಜನರದು ಡಿಲೀಟ್ ಮಾಡಿದ್ದು ನಿಜ ಇರ್ತದೆ. 14 ನಿಮಿಷದಲ್ಲಿ 12 ವೋಟರ್ ನೇಮ್ ಡಿಲೀಟ್. ನನ್ನ ಹೆಸರಲ್ಲಿ 12 ಜನರ ವೋಟ್ ನೇಮ್ ಡಿಲೀಟ್ ಮಾಡಲಾಗಿದೆ. ನನಗೆ ಈ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಸೂರ್ಯಕಾಂತ್ ಹೇಳಿದ್ದಾನೆ. ಇನ್ನು ಆಳಂದ ವಿಚಾರ ಮಾತನಾಡುವಾಗ ಆಳಂದ ಶಾಸಕ BR ಪಾಟೀಲ್ ಕೂಡ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಆಳಂದದಲ್ಲಿ 2023ರಲ್ಲಿ ಒಟ್ಟು 6018 ಮತದಾರರನ್ನು ಅವರಿಗೆ ಗೊತ್ತಿಲ್ಲದಂತೆಯೇ ಪಟ್ಟಿಯಿಂದ ಕೈಬಿಡಲಾಗಿದೆ. ಮತಗಳ್ಳತನ ವಿರೋಧಿ ಅಭಿಯಾನಕ್ಕೆ ಚುನಾವಣಾ ಆಯೋಗದ ಒಳಗಿನವರಿಂದಲೇ ನೆರವು ದೊರೆತಿದೆ ಅಂತಲೂ ಆರೋಪಿಸಿದ್ರು. ಬೆಳಗ್ಗೆ 4 ಗಂಟೆಗೆ ಡಿಲೀಟ್ ಆಗಿತ್ತು ಹೆಸರು. ಈ 12 ಜನರ ಹೆಸರು ಬೆಳಗ್ಗೆ 4 ಗಂಟೆಗೆ ಡಿಲೀಟ್ ಮಾಡಲಾಗಿದೆ. ನಾಗರಾಜ್ ಎಂಬಾತ ಬೆಳಗ್ಗೆ 4 ಗಂಟೆಗೆ 2 ಅರ್ಜಿ ಸಲ್ಲಿಸಿದ್ದ. ಕೇವಲ 36 ಸೆಕೆಂಡ್ನಲ್ಲೇ 2 ವೋಟರ್ಗಳ ಹೆಸರನ್ನು ಡಿಲೀಟ್ ಮಾಡಲಾಗಿದೆ ಅಂತ ರಾಹುಲ್ ಆರೋಪಿಸಿದ್ರು. नागराज जी, इन्होंने 2 एप्लीकेशन 36 सेकंड में फाइल कर दी है. और मजे की बात देखिए, ये 4 बजे सुबह उठ के फाइल कर रहे हैं. पता नहीं क्या हुआ, 4 बजे सुबह कहा कि भैया मैं 2 वोटर को डिलीट करूंगा, और कितने 36 सेकंड में डिलीट कर दिए, फिर सो गए. ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ವೋಟ್ ಚೋರಿ ಆರೋಪ ಮಾಡಿದ್ದ ರಾಹುಲ್ ಗಾಂಧಿ ಈ ಸಲದ ಅಸೆಂಬ್ಲಿ ಎಲೆಕ್ಷನ್ನಲ್ಲೂ ಮತಗಳ್ಳತನ ನಡೆದ ಆರೋಪ ಮಾಡಿದ್ರು. ಆಳಂದ ಅಸೆಂಬ್ಲಿ ಕ್ಷೇತ್ರದಲ್ಲಿ ವೋಟರ್ ಲಿಸ್ಟ್ಗೆ ಸೇರ್ಪಡೆ ಡಿಲೀಟ್ನಲ್ಲಿ ಭಾರೀ ಗೋಲ್ಮಾಲ್ ನಡೆದಿದೆ. ಕಾಂಗ್ರೆಸ್ ಪ್ರಾಬಲ್ಯ ಆಗಿರೋ ಬೂತ್ಗಳಲ್ಲಿಯೇ ವೋಟರ್ಗಳ ಹೆಸರು ಡಿಲೀಟ್ ಮಾಡಲಾಗಿದೆ. ಬೇರೆ ರಾಜ್ಯಗಳ ಮೊಬೈಲ್ ನಂಬರ್ಗಳಿಂದ OTP ಜನರೇಟ್ ಮಾಡಿ ಮತದಾರರ ಹೆಸರುಗಳನ್ನ ಡಿಲೀಟ್ ಮಾಡಲಾಗಿದೆ ಅಂತ ರಾಹುಲ್ ಆರೋಪಿಸಿದ್ದಾರೆ. ಚುನಾವಣಾ ಆಯೋಗ ಪ್ರಾಮಾಣಿಕವಾಗಿದ್ರೆ 1 ತಿಂಗಳಲ್ಲಿ 18 ಬಾರಿ ಪತ್ರದ ಮೂಲಕ ವಿನಂತಿಸಿದ್ರು. ಕರ್ನಾಟಕದ CIDಗೆ ಸಾಕ್ಷ್ಯ ಕೊಟ್ಟಿಲ್ಲ ಏಕೆ ಅನ್ನೋದು ರಾಹುಲ್ ಗಾಂಧಿ ವಾದವಾಗಿದೆ. ಗೋದಾಬಾಯಿ ಹೆಸರಲ್ಲೂ ಗೋಲ್ಮಾಲ್. ಆಳಂದ ಕ್ಷೇತ್ರದ ಗೋದಾಬಾಯಿ ಹೆಸರಿನಲ್ಲೂ 12 ಮತದಾರರ ಹೆಸರು ಡಿಲೀಟ್ ಮಾಡಲಾಗಿದೆ. ಗೋದಾಬಾಯಿ ಹೆಸರನ್ನೇ ಉಲ್ಲೇಖಿಸಿ ವಿಡಿಯೋ ಸಮೇತ ರಾಹುಲ್ ಗಾಂಧಿ ಆರೋಪಿಸಿದ್ರು.
गोदाबाई जी हैं, इनके नाम पर 12 वोटर्स डिलीट किए गए। इनको मालूम ही नहीं, इनको पता ही नहीं कि इन्होंने 12 वोटर्स डिलीट किए। ರಾಹುಲ್ ಗಾಂಧಿ ಹೇಳಿದ ಗೋದಾಬಾಯಿ ಅವರನ್ನು ನ್ಯೂಸ್ 18 ಮಾತನಾಡಿಸಿದ್ದು. ವೋಟ್ ಡಿಲೀಟ್ಗೆ ನಾವು ಅರ್ಜಿ ಹಾಕದಿದ್ರು ಡಿಲೀಟ್ ಆಗಿದೆ. ಯಾರು ಅರ್ಜಿ ಸಲ್ಲಿಸಿದ್ರು ನನಗೆ ಗೊತ್ತಿಲ್ಲ. ನಮ್ಮ ಕುಟುಂಬದ 12 ಜನರ ಡಿಲೀಟ್ಗೆ ಯಾರು ಅರ್ಜಿ ಹಾಕಿದ್ರು, ಆಶಾ ಕಾರ್ಯಕರ್ತೆ ಮೂಲಕ ನಮಗೆ ವಿಚಾರ ಗೊತ್ತಾಯ್ತು ಅಂತ ಹೇಳಿದ್ರು. 2023 ಇವು ಓಟು ಕಟ್ ಆಗೋದು ಗೊತ್ತಾಗ್ಯದ. ನಮ್ಮ ಇದನ್ನು ಬಂದು ಹೇಳ್ಯಾರ ಅಂದ್ರೆ ನಾನಂದ್ರೆ ಇದು ಏನು ಗೊತ್ತಿಲ್ಲ. ಇದು ಸಂಬಂಧ ಇದ್ದಕ್ಕೆ ನಾ ಏನು ಹೇಳಿಲ್ಲ ಅನ್ನೋದು ಗೊತ್ತದ ರೀ. ನಿಮ್ಗೆ ಯಾರು ಹೇಳಿದ್ರಮ್ಮ ಇವಾಗ 2020 ನಮ್ಮ ಇದನ್ನೇ ಹೇಳ್ಯಾರ ರೀ ಅಶೋಕ್ ದಿವಸ. ಇದು ಏನು ಮಾಡ್ಬೇಕನ್ನೋದು ನಂಗೆ ಗೊತ್ತಿಲ್ಲ. ನಾ ಮಾಡಿಲ್ಲ, ಅದು ಮಾಡಿದ ಅರ್ಜಿ ಕೊಟ್ಟಿದೆ ತಂದು ಕೇಳಿದ್ರೆ ನನ್ನ ಹೆಸರು ಮೇಲೆ ಆಗ್ಯಾವ ನೋಡ್ರಿ. 7 8 ಎಲ್ಲ ನಂದೇ ಮುಂದೆ ಮಾಡ್ಯಾರ. ಇದು ಯಾಕೆ ಮಾಡ್ಯಾರ ಕೇಳ್ರಿ ನೀವು. ಅದೇ ನೀವು ಮತ್ತೆ 2023 ಓಟ್ ಹಾಕಿರಲಿಲ್ಲ ಮತ್ತೆ? ಹಾಕಿದ್ರಿ, ಅವರೆಲ್ಲ ಇದ್ರಲ್ರಿ. ನಾ ಇದಲ್ಲ ಏನಾಗಲ್ಲ ಹಾಕ್ರಿ ನೀವು ಅಂದ್ರೆ ಹಾಕ್ಲಿಕ್ಕೆ ಹಚ್ಚಾರ ಹಾಕಿದ್ರಿ 2023. ಯಾಕೆ ಮಾಡ್ರಿ ಯಾರಿಗೊಂಡ್ರಿ ಅದು ಯಾರು ಮಾಡ್ಯಾರ ಅನ್ನೋದು ಗೊತ್ತೇ ಇಲ್ಲ ರೀ. ನಾ ಯಾರು ಅರ್ಜಿ ಕೊಟ್ಟಿಲ್ಲ ಇದು. ಅರ್ಜಿ ಯಾರು ಕೊಟ್ಟ ಅನ್ನೋದು ಗೊತ್ತಾಗಲ್ಲಾಗಿದ್ರಿ ನನಗೆ. ಅದು ನಾನು ಮುಂದೆ ಮಾಡ್ಯಾರ. ಹಿಂದೆ ಹರ ನೋಡ್ರಿ 8 ಮಂದಿದರೇ ಮಾಡ್ಯಾರ ನೋಡ್ರಿ. ನಾನು ಮಾಡಿ ಯಾಕೆ ಮಾಡ್ರಿ ಇದಕ್ಕೆ ಅವಕಾಶ ಮಾಡ್ರಿ. ನನಗೆ ಗೊತ್ತಿಲ್ಲ ನೋಡ್ರಿ. ಇದು ನಾ ಅರ್ಜಿ ಕೊಟ್ಟಿಲ್ಲ. ಅರ್ಜಿನೇ ಕೊಟ್ಟಿಲ್ಲ ನಂಗೆ. ಅವ್ರು ಹೇಳನೇ ಗೊತ್ತಾಗ್ಯದ ನೋಡ್ರಿ. ಅಷ್ಟು ದಿವಸ ಹೇಳನೇ ಗೊತ್ತಾಗ್ಯದ. ನಾವು ಇದ್ದೀವಿ ಅಂದ್ರೆ ಹಾಕ್ಲಿಕ್ಕೆ ಹಚ್ಚಾರ ಬಿಡ್ರಿ. ಹಾಕಿದ 23ಕ್ಕೆ. ಇನ್ನು ಮುಂದಿನ ಏನು ನನಗೆ ಗೊತ್ತಿದ್ರೆ ನಾ ಹೇಳ್ತಿದ್ರಿ. ನಂಗೆ ಗೊತ್ತೇ ಆಗಲ್ಲ ರೀ ಇದು. ನಮ್ಮದು ಗೋದಾಬಾಯಿ ದೇಶ್ಮುಖನವರು ನಮ್ಮದು ತಾಯಿಯವರು. ಇವ್ರ ಹೆಸರು ಮೇಲೆ 2023 ಆಶಾ ಕಾರ್ಯಕರ್ತರು ಬಂದ ಕೇಶನೇ ಇವ್ರ ಹೆಸರು ಮೇಲೆ ಓಟ್ ಕಟ್ ಮಾಡಲಾಗಿದೆ ಅಂತ 12 ಓಟ್ ಕಟ್ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಆಶಾ ಕಾರ್ಯಕರ್ತರು ಇವ್ರ ಮನೆಗೆ ಬಂದು ಹೇಳಿಬಿಟ್ರು. ಇವ್ರು ಏನು ಮಾಡಿದ್ರು, ನಮ್ಮದು ಊರಿನ ಲೀಡ್ರಾದ ಶಂಕರರಾವ್ ದೇಶ್ಮುಖ್ ಅವರು ಅವ್ರಿಗೆ ಬಂದು ಗಮನಕ್ಕೆ ತಂದು ಅವ್ರು ಏನು ಮಾಡಿದ್ರು, ನಮ್ಮ ಶಾಸಕರು BR ಪಾಟೀಲ್ ಅವರು ಗಮನಕ್ಕೆ ತಂದ ಕೇಶನೇ FIR ಮಾಡಿಸಿ CIDಗೆ ಒಪ್ಪಿಸಿ ಮತ್ತು ಎಲೆಕ್ಷನ್ ಕಮಿಷನರ್ ಆಫೀಸಿಗೆ ಒಪ್ಪಿಸಿ ಟೋಟಲಿ ಆಳಂದ ತಾಲೂಕದಲ್ಲಿ 6018 ಓಟ್ ಕಟ್ ಮಾಡಲಾಗಿದೆ. ಇದು ಒಟ್ಟು ಯಾರಿಗೂ ಗಮನಕ್ಕೆ ಬಂದಿದ್ದಿಲ್ಲ. ನಮ್ಮ ಶಾಸಕರು ಹೋಗಿ ಇದನ್ನು ತಡೆ ಹಿಡಿದು 2023ರಲ್ಲಿ ಎಲ್ರಿಗೂ ಓಟ್ ಮಾಡುವಾಗ ಹಕ್ಕು ಕೊಡುವಾಗ ಚಲಾಯಿಸೋ ಬಗ್ಗೆ ಓಟ್ ಮಾಡಿದ್ರು. ಇದೆಲ್ಲ ಸಂಚು ಮಾಡಿ ಮೇನ್ ಇದರಲ್ಲಿ ಶಂಕರರಾವ್ ದೇಶ್ಮುಖನ್ ಇದ್ದಾರಲ್ಲ, ಇವರು ಓಟ್ ಕಟ್ಟಾಗಿದೆ. ಇವ್ರ ಹೆಸರು ಮೇಲೆ ಏನು ಕಟ್ ಮಾಡಿದಾರಲ್ಲ, ಇವರು ಎಕ್ಸ್ ತಾಲೂಕು ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದಾರೆ. ಇವರು ಅವ್ರದ್ದು ಕಾಂಗ್ರೆಸ್ ಪ್ರೆಸಿಡೆಂಟ್ ಆದರೆ ಇವ್ರು ಮೈದೂನ್ ಆಗ್ಬೇಕು. ಇವರು ಅವ್ರ ಮೈದೂನ್ ಇವ್ರು ಹೇಗೆ ಡಿಲೀಟ್ ಮಾಡ್ತಾರೆ ಅದು ತಿಳ್ಕೊಳ್ಳಿ ಸರ್. ಇವ್ರು ಫಾರ್ಮ್ ನಂಬರ್ 7 ಅಂದು ಗೊತ್ತಿಲ್ಲ, ಏನು ಇವ್ರ ಹೆಸರು ಮೇಲೆ ಅರ್ಜಿ ಕೊಟ್ಟಿದ್ದಾರೆ 12 ಜನಕ್ಕೆ ಸರ್. ಏನು ಗೊತ್ತೇ ಇಲ್ಲ ಸರ್ ಇವ್ರಿಗೆ. ಇವ್ರ ಮನೆ ಬಿಟ್ಟು ಹೊರಗೆ ಬರಲ್ಲ. ಆಶಾ ಕಾರ್ಯಕರ್ತರು ಬಂದ್ಬಿಟ್ಟು ಹೇಳ್ಬಿಟ್ರು ಸರ್. ಅದಕ್ಕೋಸ್ಕರ ವಿಶೇಷ ಅಂದ್ರೆ ವೋಟ್ ಚೋರಿಯಾಗಿಡೀ ವಿವಾದ ಕಲಬುರಗಿ ಜಿಲ್ಲೆಯ ಆಳಂದ ಅಸೆಂಬ್ಲಿ ಕ್ಷೇತ್ರದಿಂದ ಶುರುವಾಗಿತ್ತು. 2023ರಲ್ಲಿ ಮತದಾರರ ಹೆಸರುಗಳನ್ನ ಡಿಲೀಟ್ ಮಾಡಲು ಪ್ರಯತ್ನ ನಡೆದಿತ್ತು. ಆಗ ಚುನಾವಣಾ ಆಯೋಗವೇ ಅಕ್ರಮ ಮಾಡಿದ ವ್ಯಕ್ತಿಗಳನ್ನು FIR ಹಾಕಿ ಬಂಧಿಸಿದ್ರು. ಆ ಬಳಿಕ ಹೆಚ್ಚಿನ ತನಿಖೆಗೆ ಕರ್ನಾಟಕದ CID ಚುನಾವಣಾ ಆಯೋಗದ ಬಳಿ 18 ಬಾರಿ ಅರ್ಜಿ ಹಾಕಿ ಕೇಳಿದ್ರು, ದಾಖಲೆ ಕೊಟ್ಟಿಲ್ಲ. CID ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳಿಗೆ ಸ್ಪಷ್ಟನೆಯನ್ನೂ ನೀಡಿಲ್ಲ. 18 ತಿಂಗಳಲ್ಲಿ 18 ಪತ್ರಗಳನ್ನ ಬರೆದ್ರು, ಯಾವುದಕ್ಕೂ ಉತ್ತರವಿಲ್ಲ. ನೋಂದಣಿಗೆ ಅರ್ಜಿ ಹಾಕಿದ ಕಂಪ್ಯೂಟರ್ಗಳ IP ಅಡ್ರೆಸ್ ಯಾವುದು, ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್ ಆಪ್ಗಳ ಮಾಹಿತಿ ಎಲ್ಲೇ, ನೋಂದಣಿ ಸಮಯದಲ್ಲಿ ಸಿಗುವ OTP ರಹಸ್ಯಗಳೇನು, ಇದ್ಯಾವುದಕ್ಕೂ ಉತ್ತರ ಕೊಡದ ಕಾರಣಕ್ಕೆ ಆಯೋಗದ ಮೇಲೆ ಅನುಮಾನ ಮೂಡಿದೆ. ಕೇಂದ್ರ ಸರ್ಕಾರದೊಂದಿಗೆ ಸೇರ್ಕೊಂಡೆ ಆಯೋಗ ಅಕ್ರಮ ಮಾಡ್ತಿದೆ. CID ಕೇಳಿರುವ ಮಾಹಿತಿಯನ್ನು 1 ವಾರದೊಳಗೆ ಆಯೋಗ ನೀಡಬೇಕು ಅಂತ ರಾಹುಲ್ ಗಾಂಧಿ ಆಗ್ರಹಿಸಿದ್ರು. ಮುಖ್ಯ ಚುನಾವಣಾ ಆಯುಕ್ತರೇ ಟಾರ್ಗೆಟ್. ಇವೆಲ್ಲ ಅಕ್ರಮಗಳು ಕೇಂದ್ರ ಚುನಾವಣಾ ಆಯೋಗದ ಜ್ಞಾನೇಶ್ ಕುಮಾರ್ಗೆ ಗೊತ್ತಿದೆ ಎಂದಿದ್ದಾರೆ ರಾಹುಲ್ ಗಾಂಧಿ ನೇರವಾಗಿ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಮೇಲೆಯೇ ಆರೋಪ ಮಾಡಿದ್ರು. ಮುಖ್ಯ ಚುನಾವಣಾ ಆಯುಕ್ತರಿಗೆ ಮತಗಳ್ಳ ಯಾರನ್ನೋದು ಗೊತ್ತಿದ್ದು ಕೂಡ ಅವರು ಮತಗಳ್ಳರನ್ನ ವಜಾ ಮಾಡ್ತಿದ್ದಾರೆ ಅಂತ ಗಂಭೀರವಾಗಿ ಆರೋಪಿಸಿದ್ರು. ज्ञानेश कुमार जी, आप अपना काम कीजिए. आपने उठ दिया है. आप हिंदुस्तान के चीफ इलेक्शन कमिश्नर हैं. आपसे कर्नाटक की CID सबूत मांग रही है. आप कर्नाटक की CID को यह सबूत 1 सप्ताह के अंदर दे दीजिए. नहीं तो पूरा हिंदुस्तान के सारे युवा इस बात को एक्सेप्ट करेंगे कि आप हिंदुस्तान के कॉन्स्टिट्यूशन, हिंदुस्तान के संविधान की हत्या में शामिल हो, हिंदुस्तान के संविधान की रक्षा नहीं कर रहे हो और वोट चोरों की आप मदद कर रहे हो.
ರಾಗ ಆರೋಪ ತಳ್ಳಿಹಾಕಿದ ಆಯೋಗ. ಇನ್ನು ರಾಹುಲ್ ಗಾಂಧಿಯ ಮತಗಳ್ಳತನದ ಆರೋಪವನ್ನು ಚುನಾವಣಾ ಆಯೋಗ ತಳ್ಳಿಹಾಕಿದೆ. ರಾಹುಲ್ ಆರೋಪ ಮಾಡಿರುವುದರಲ್ಲಿ ಸತ್ಯಾಂಶವಿಲ್ಲ. ರಾಹುಲ್ ಗಾಂಧಿ ಹೇಳ್ತಿರೋದೆಲ್ಲವೂ ಸುಳ್ಳು. ಆನ್ಲೈನ್ ಅರ್ಜಿ ಮೂಲಕ ಯಾವುದೇ ಹೆಸರು ಡಿಲೀಟ್ ಆಗಿಲ್ಲ. ಮತದಾರನ ಗಮನಕ್ಕೆ ಬಾರದೆ ಯಾರ ಹೆಸರು ಡಿಲೀಟ್ ಆಗಲ್ಲ. 2023ರಲ್ಲಿ ಆಳಂದದಲ್ಲಿ ಹೆಸರು ಡಿಲೀಟ್ ಪ್ರಯತ್ನ ಆಗಿವೆ. ಆಗ ಆಯೋಗವೇ FIR ಮಾಡಿಕೊಂಡು ತನಿಖೆ ಮಾಡುತ್ತಿದೆ ಅಂತ ಸ್ಪಷ್ಟನೆ ನೀಡಿದ್ರು. ಆಳಂದದಲ್ಲಿ ಗೆದ್ದದ್ದು ಕಾಂಗ್ರೆಸ್, ಆದರೂ ಬಿಜೆಪಿ ಮೇಲೇಕೆ ಆರೋಪ? ರಾಹುಲ್ ಗಾಂಧಿಯವರ ವೋಟ್ ಚೋರಿ ಆರೋಪದ ನಡುವೆಯೂ ಕಾಂಗ್ರೆಸ್ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದೆ ಮತ್ತು ಗೆಲುವಿನ ಅಂತರವೂ ಹೆಚ್ಚಿದೆ. ಒಂದು ವೇಳೆ ಕಾಂಗ್ರೆಸ್ ಆರೋಪಿಸಿದಂತೆ 6018 ಮತಗಳು ಡಿಲೀಟ್ ಆಗದೇ ಇದ್ದ ಪಕ್ಷದಲ್ಲಿ ಕಾಂಗ್ರೆಸ್ ಗೆಲುವಿನ ಅಂತರ ಹೆಚ್ಚಾಗಬೇಕಿತ್ತು. ಇಲ್ಲಿ ಗಮನಿಸಬೇಕಾದ ವಿಚಾರ ಏನಂದ್ರೆ, ಮತದಾರರ ಹೆಸರು ಡಿಲೀಟ್ ಆಗಿರೋದನ್ನ ಕ್ಷೇತ್ರದ ಶಾಸಕ BR ಪಾಟೀಲ್ ಹಿಂದಿನಿಂದಲೂ ಆರೋಪಿಸುತ್ತಲೇ ಬರುತ್ತಿದ್ದರು. ಈಗ ಗೆದ್ದ ಕ್ಷೇತ್ರದಲ್ಲಿ ನಡೆದಿದೆ ಎನ್ನಲಾಗುತ್ತಿರುವ ಮತದಾರರ ಹೆಸರು ಡಿಲೀಟ್ ಆಗಿರುವ ವಿದ್ಯಮಾನವೇ ರಾಹುಲ್ ಗಾಂಧಿ ಉದಾಹರಣೆಯಾಗಿ ತೆಗೆದುಕೊಂಡಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಗೆದ್ದ ಕ್ಷೇತ್ರದಲ್ಲದೆ ವೋಟ್ ಚೋರಿ ಏಕೆ? ರಾಹುಲ್ ಗಾಂಧಿಗೆ ಬಿಜೆಪಿ ನಾಯಕರ ತಿರುಗೇಟು. ಪದೇ ಪದೇ ಹೈಡ್ರೋಜನ್ ಬಾಂಬ್ ಅನ್ನುತ್ತಿದ್ದ ರಾಹುಲ್ ಗಾಂಧಿ ಗುರುವಾರ ಕೂಡ ಹೈಡ್ರೋಜನ್ ಬಾಂಬ್ ಅಲ್ಲ ಮುಂದೈತೆ ಅಂದ್ರು ರಾಹುಲ್ ಗಾಂಧಿ. ಮಹದೇವಪುರ ಆಳಂದ ಬರೀ ಟ್ರೇಲರ್ ಅಷ್ಟೇ, ಮುಂದೊಂದು ದಿನ ಹೈಡ್ರೋಜನ್ ಬಾಂಬ್ ಸ್ಫೋಟಿಸಲಿದೆ ಎಂಬ ಸುಳಿವು ನೀಡಿದ್ರು. ರಾಹುಲ್ ಹೀಗೆ ಹೇಳುತ್ತಲೇ ಕೇಂದ್ರ ಬಿಜೆಪಿ ನಾಯಕರು ತಿರುಗೇಟು ಕೊಟ್ರು. ನೀವೇ ಗೆದ್ದಿರೋ ಕ್ಷೇತ್ರದಲ್ಲಿ ಮತಗಳ್ಳತನ ಅಂತೀರಾ, ಹಾಗಾದ್ರೆ ನೀವೇ ಕದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ ಅನುರಾಗ್ ಠಾಕೂರ್. आलंद विधानसभा क्षेत्र ये कांग्रेस के ही कैंडिडेट ने जीती थी 2023 में 10,348 मतों से. तो क्या श्रीमान राहुल गांधी जी कांग्रेस ने वोट चोरी करके सीट जीती थी? गलत निराधार आरोप बार बार इलेक्शन कमीशन ऑफ इंडिया पर लगाना, कभी ईवीएम पर प्रश्न चिन्ह खड़े करने, कभी वीवीपैट पर करना, कभी चुनावों के नतीजों पर करना और कभी टूल किट के सहारे भारत के लोकतंत्र पर, संवैधानिक संस्थाओं पर प्रश्न चिन्ह खड़ा करना, क्या ये आदत सी बन गई है? ಆಳಂದ ಒಂದೇ ಅಲ್ಲ, ಅನೇಕ ಕಡೆ ಆಗಿದೆ. DCM DKಶಿಯಿಂದ ಮತ್ತೊಂದು ಬಾಂಬ್. ಇನ್ನು ರಾಹುಲ್ ಗಾಂಧಿ ಆರೋಪದ ವಿಚಾರವಾಗಿ ರಾಜ್ಯ ನಾಯಕರ ನಡುವೆ ವಾಗ್ದಾಳಿಗಳೇ ನಡೆಯುತ್ತಿವೆ. ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಹೇಳಿಕೆಯನ್ನು ಸಮರ್ಥಿಸಿಕೊಂಡರೆ ಬಿಜೆಪಿ ನಾಯಕರು ಸವಾಲು ಹಾಕಿದ್ದಾರೆ. DCM DK ಶಿವಕುಮಾರ್ ಅವರಂತೂ ಆಳಂದ ಒಂದೇ ಅಲ್ಲ, ರಾಜ್ಯದ ಹಲವು ಕಡೆ ವೋಟ್ ಚೋರಿಗಳು ನಡೆದಿವೆ ಅಂದ್ರು. ಇದು ಆಳಂದ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾದ ಒಂದೇ ಅಲ್ಲ, ಬೇರೆ ಕ್ಷೇತ್ರದಲ್ಲೂ ಕೂಡ ಈ ರೀತಿ ನಡ್ಕೊಂಡು ಬರ್ತಾ ಇದೆ. ಆಗ ಪ್ರಿಯಾಂಕ್ ಖರ್ಗೆ ಅವರು, ನಮ್ಮ ಆಳಂದ ಶಾಸಕರು, ಕೇಸು ರಿಜಿಸ್ಟರ್ ಆಯಿತು. ಅವತ್ತಿನ ಕಾಲದಲ್ಲಿ ಕೇಸು ರಿಜಿಸ್ಟರ್ ಆಯಿತು, ಇಲ್ಲೂ ರಿಜಿಸ್ಟರ್ ಆಯಿತು ಮತ್ತು KR ಪುರಮಲ್ಲೂ ರಿಜಿಸ್ಟರ್ ಆಯಿತು. CODಗೆ ನಮ್ಮ ಎಲೆಕ್ಷನ್ ಕಮಿಷನ್ ಅವರು ಡಾಟಾ ಕೊಡಬೇಕು, ಯಾವ ಫೋನ್ ನಂಬರು ಅಂತ. ಯಾವ ಫೋನ್ ನಂಬರ್ ಇಲ್ಲ ಅಂದ್ರೆ ಹೆಂಗಾಗ್ತದೆ? ಸಾಲು ಸಾಲು ಸೋಲಿನ ಹತಾಶೆಯಿಂದ ಇಂಥ ಆರೋಪಗಳು ಬರುತ್ತಿವೆ ಎಂದು ಬಿಜೆಪಿ ನಾಯಕರು ಕೂಡ ರಾಹುಲ್ ಗಾಂಧಿ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಾಹುಲ್ ಗಾಂಧಿಯವರು ತಾವು ಮಾಡಿದ ಆರೋಪವನ್ನು ಪ್ರಮಾಣ ಪತ್ರದ ಮೂಲಕ ದೂರಿನ ರೂಪದಲ್ಲಿ ಯಾಕೆ ಸಲ್ಲಿಸ್ತಾ ಇಲ್ಲ? ಅಂದರೆ ಹಿಟ್ ಅಂಡ್ ರನ್ ಮಾಡೋದು ಮಾತ್ರ ಇವ್ರ ಉದ್ದೇಶನಾ? 15 ವರ್ಷದಿಂದ ನಡೀತಿದ್ಯ ವೋಟ್ ಚೋರಿ. ಇನ್ನು ದೆಹಲಿಯ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ನ್ಯೂಸ್ 18 ಪ್ರತಿನಿಧಿಯ ಪ್ರಶ್ನೆಗೆ ಉತ್ತರಿಸುತ್ತಾ ಇವೆಲ್ಲ ವೋಟ್ ಚೋರಿಯ ಕೆಲಸಗಳೆಲ್ಲ 10 ರಿಂದ 15 ವರ್ಷಗಳಿಂದ ನಡೀತಿವೆ ಅಂತಲೂ ಹೇಳಿದ್ರು.
जब तक सीईसी ज्ञानेश कुमार अपने पद पर हैं, जैसा कि आप कह रहे हैं कि वो फ्री एंड फेयर इलेक्शन होने नहीं दे रहे, तो तब तक इलेक्शन का मतलब क्या रह जाएगा? क्या आप इनको हटाए जाने की या इनको इस्तीफा देने की मांग करते हैं? आप इमेजिन कीजिए, और ये शॉकिंग बात ये है कि ये अभी शुरू नहीं हुआ, ये 10-15 साल से चल रहा है। ये सिस्टम है, ये स्ट्रक्चर है। हिंदुस्तान की जो डेमोक्रेसी है वो हाईजैक हो गई है। ಇಷ್ಟೆಲ್ಲ ಆರೋಪ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಮಾಡಿದ್ರು. ರಾಜ್ಯದ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬು ಕುಮಾರ್ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಕೇಂದ್ರ ಚುನಾವಣಾ ಆಯೋಗದ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಮಾಹಿತಿ ನೀಡಲಾಗಿದ್ದು, ಇದರ ಹೊರತಾಗಿ ಯಾವುದೇ ಪ್ರತಿಕ್ರಿಯೆ ನೀಡೋದಿಲ್ಲ ಎಂದಿದ್ದಾರೆ. ಆದರೆ ದೇಶಾದ್ಯಂತ ಅನುಮಾನದ ಅಲೆ ಎಬ್ಬಿಸಿರುವ ರಾಹುಲ್ ಆರೋಪಕ್ಕೆ ಕೇಂದ್ರ ಚುನಾವಣಾ ಆಯೋಗ ನೀಡಿದ ಉತ್ತರದ ಮೂಲಕವೇ ಸುಮ್ಮನಾಗತ್ತ, ಅಥವಾ ಸಿಐಡಿ ಕೇಳಿರುವ ಮಾಹಿತಿಯನ್ನು ನೀಡುವ ಮೂಲಕ ರಾಹುಲ್ ಆರೋಪಗಳೇ ಸುಳ್ಳೆಂದು ಸಾಬೀತುಪಡಿಸತ್ತಾ ಎಂದು ನೋಡಬೇಕಿದೆ.